ನಿಖಿಲ್ ಅಂತೂ ಯಾವಾಗಲೂ ಅಕ್ಕ ಅಕ್ಕ ಅಂತ ಹೇಳಿ ಹೆಂಡತಿ ಹತ್ರ ಇರೋದಕ್ಕಿಂತ ಯಾವಾಗಲೂ ಅಕ್ಕ ಇಂತಾಗೆ ಇರೋದು. ಅಯ್ಯೋ ನನಗಂತೂ ತುಂಬ ಸಿಟ್ಟು ಬರುತ್ತೆ. ಏನು ಮಾಡಲಿ, ಸ್ವಲ್ಪ ದಿನ ಅನುಸರಿಸ್ಕೊಂಡು ಇರಬೇಕಲ್ಲ, ಅದಕ್ಕೆ ಅನುಸರಿಸ್ಕೊಂಡಿದ್ದೀನಿ. ಆಮೇಲೆ ನೋಡು ಅವಳನ್ನ ಇಲ್ಲಿಂದ ಹೆಂಗೆ ಓಡಿಸ್ತೀನಿ ಅಂತ ಹೇಳಿ. ನನಗೆ ಓಡಿಸೋದು ಗೊತ್ತೈತೆ. ಇಲ್ಲಿಂದ ಎಸ್ಕೇಪ್ ಆಗಿ ಅವಳು ಇಲ್ಲೋಳು ಇಲ್ಲೆಲ್ಲೆಲ್ಲೂ ಇರಬಾರ್ದು. ಹಂಗೆ ಓಡಿಸ್ತೀನಿ ನೋಡು. ಏನು ಎಲ್ಲದಕ್ಕೂ ಅಕ್ಕಯ್ಯ ಅಕ್ಕಯ್ಯ ಅಕ್ಕಯ್ಯ. ನನಗಂತೂ ಅಕ್ಕಯ್ಯ ಅಂದ್ಬಿಟ್ರೆ ಸಿಟ್ಟೆಲ್ಲ ಬರುತ್ತೆ. ಯಾವಾಗಲೂ ಅಡುಗೆ ಮನೆಗೆ ನಿಂತ್ಕೊಂಡು ಅವ್ರ ಅಕ್ಕ ಅಡುಗೆ ಮಾಡ್ತಿದ್ರೆ ಹೆಂಡ್ತಿತ ಮಾತಾಡ್ದಂಗೆ ಆಗುತ್ತೆ. ಹೇಳು, ಏನೇ ಅಂದ್ರೂ ಒಂಥರ ಹೆಂಡ್ತಿ ಮೇಲಿಗಿನ ಅಕ್ಕನ ಮೇಲೇ ಪ್ರೀತಿ ಜಾಸ್ತಿ. ಇವಳೊಬ್ಳು ಗಂಡ ಇಲ್ದವಳು, ಇವಳೇನಿಲ್ಲ ಹೋಗಲ್ಲ ಅನ್ಸುತ್ತೆ, ಇಲ್ಲೇ ಸೇರ್ಕೊಂತಾಳೆ ಇವಳು. ಗೊತ್ತಾಯ್ತು ಒಂದು 2 ದಿನ ನಾನು ನಿಖಿಲ್ಗೆ ಚೆನ್ನಾಗೆ ಮಾತಾಡಿಸ್ಕೊಂಡು ನಾನು ಬಿಟ್ಟು ಹೋಗ್ಬಾರ್ದು ನಿಖಿಲ್. ಆ ರೀತಿ ಇರೋ ಥರ ನಾನು ಇದ್ದು ಆಮೇಲೆ ಇವಳು ಓಡಿಸ್ತೀನಿ ನಾನು. ಆಮೇಲೆ ಓಡಿಸೋದು ಗೊತ್ತೈತಿ. ಇಲ್ಲಿಂದ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಹಿಂಗೆ ಸುಮ್ಮನೆ ಈ ಕಡೆ ಎಲ್ಲಾದರೂ ಓಡಾಡ್ಕೊಂಬರೋಣ, ಬಾ ವಾಕ್ ಮಾಡ್ಕೊಂಬರೋಣ ಅಂತ ಹೇಳಿ ಕರಿಯೋಣ ಅಂತಿದ್ರೆ ಅವ್ರ ಅಕ್ಕನ ತಗೇ ಇದ್ದಾರೆ. ನಿಖಿಲ್ ನಿಖಿಲ್ ಸುಪ್ಪಿ ಕರ್ದ? ಕರೆದೆ. ಅದೇ ಕೂತ್ಕೊಂಡು ಸಾಕಾಗಿತ್ತು. ಆ ಕಡೆ ಎಲ್ಲಾದರೂ ಪಾರ್ಕಿಗಾದರೂ ಹೋಗಿ ಬರೋಣ ಬಾ ಅಂತ ಹೇಳಿ ಅದಕ್ಕೆ ಕರಿತಾ ಇದ್ದೀನಿ. ಬಾ ಪಾರ್ಕಿಗೆ ಹೋಗಿ ಬರೋಣ, ಹಾಗೆ ಓಡಾಡಿಕೊಂಡು ಅಲ್ಲೇನಾದರೂ ತಿನ್ಕೊಂಡು ಹಾಗೆ ಗೋಬಿ ಮಂಚೂರಿ ಪಾನಿಪುರಿ ಏನಾದರೂ ಇದ್ದರೆ ತಿನ್ಕೊಂಡು ಬರೋಣ. ಬಾ ನಿಖಿಲ್ ಹೋಗೋಣ. ಅದೇ ಅಕ್ಕನ ಕೇಳ್ತೀನಿ, ಹೋಗ್ಬೇಕೋ ಬೇಡವಾ? ಅಯ್ಯೋ ಅದೂ ನಿಮ್ಮ ಅಕ್ಕನ ಕೇಳಬೇಕಾ? ನೀನು ಬೇರೆ ಊರಿಗೆ ಏನು ಹೋಗ್ತಾ ಇಲ್ವಲ್ಲ ನಿಖಿಲ್, ಇಲ್ಲೇ ತಾನೇ ಹೋಗಿ ಬರೋದು. 1 ಗಂಟೆ ಈ ಥರ ಹೋಗಿ ಸುತ್ತಾಡ್ಕೊಂಬರೋಕ್ಕೆ, ಅದಕ್ಕೆ ಇನ್ಯಾಕೆ ಅವಕ್ಕನ್ನ ಯಾಕೆ ಕೇಳಕ್ಕೆ ಹೋಗ್ತೀರಾ? 1 ನಿಮಿಷ ಇರೋ, ಹೆಂಗನಾಗ್ಲಿ ಅಕ್ಕನ ಕೇಳ್ತೀನಿ. ಎಲ್ಲದಕ್ಕೂ ಅಕ್ಕಯ್ಯ ಅಕ್ಕಯ್ಯ ಅಕ್ಕಯ್ಯ. ಏನು ಒಂದು ವಾಕ್ ಹೋಗೋದಕ್ಕೂ ಅಕ್ಕಯ್ಯನ ಕೇಳ್ತೀನಿ ಅಂತಾನಲ್ಲ. ಇಷ್ಟೊಂದು ಇವ್ರ ಅಕ್ಕಯ್ಯನ ಹಚ್ಕೊಂಡವನೆ. ಅವ್ರ ಅಕ್ಕನ ಹಚ್ಕೊಂಡಿರೋ ಅಷ್ಟು ನನ್ನ ಹಚ್ಕೊಂಡ್ರೆ ದೇವರಾಣೆಗೂ ನಾನು ಬಿಟ್ಟು ಹೋಗೋದಿಲ್ಲ. ಏನು ಅವ್ರ ಅಕ್ಕನ ಹತ್ರ ಅಯ್ಯೋ ನನಗಂತೀವ ಮಾತಾಡೋದಕ್ಕಾಗ್ತಾಯಿಲ್ಲ. ಹೊಟ್ಟೆಲಿ ಎಷ್ಟು ನನಗೆ ಸಿಟ್ಟು ಬರ್ತಾ ಐತೆ ಅಂದರೆ ಹೊಟ್ಟೆಲಿ ಕುದಿತಾ ಐತೆ ನನಗೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ ನನಗೆ. ಅಯ್ಯೋ ನನಗಂತೂ ಹೋಗತ್ಲಾಗೆ ಏನು ಮಾಡೋಣ ಅನ್ನೋ ಸಿಟ್ಟು ಬರ್ತಾ ಐತೆ. ಎಲ್ಲದಕ್ಕೂ ಅಕ್ಕಯ್ಯ ಅಕ್ಕಯ್ಯ ಅಂತಿದ್ರೆ ನನಗೆ ಸಿಟ್ಟು ಬರೋಕ್ಕಿಲ್ಲ. ಹೆಂಡತಿಯಾಗಿ ಮನೆ ಯಜಮಾನಿ ಆಗಿರೋಳಿಗೆ. ಏನು ನಿಖಿಲ್? ಅಕ್ಕ, ಸುಪ್ಪಿ ಹಾಗೆ ಹಿಂಗೆ ಓಡಾಡ್ಕೊಂಡು ಬರೋಣ, ಪಾರ್ಕ್ ಹತ್ರ ಎಲ್ಲ ಹೋಗಿ ಬರೋಣ ಅಂತ ಹೇಳಿ ಕಾರದ್ಲು ಹೋಗಿ ಬರ್ತೀವಿ ಕಣಕ್ಕ. ಹೋಗಿ ಬರ್ತೀವಿ, ನೀನು ಬರ್ತೀಯಾ? ಬೇಡಮ್ಮ, ಇವಾಗ ನೀನು ಬಾಣಂತಿ ಇದ್ದಂಗೆ ಇರಬೇಕು ಸುಪ್ಪಿ. ಬೇಡ ಕಣಮ್ಮ, ಇವಾಗ 1 ತಿಂಗಳು ತನಕ ನೀನು ಆಚೆಗೆಲ್ಲ ಹೋಗ್ಬೇಡ. ಗಾಳಿ ಜಾಸ್ತಿ, ಶೀತ ಬೇರೆ ಮೋಡ ಆಗೈತೆ, ಚಳಿ ಆದಂಗೆ ಆಗುತ್ತೆ. ಬೇಡ ಕಣಮ್ಮ, ಹೋಗಬೇಡ. ಇವಾಗ ನೀನು ಮಗು ಇಲ್ಲ ಅಂತಂದ್ರೂ ಬಾಣಂತಿ ಇದ್ದಂಗೆ ಇರಬೇಕು. ಬೇಡ, ಸುಮ್ಕಿರು, ಹೋಗೋದು ಬೇಡ. ಇವಳು ನಾನು ನಿಖಿಲ್ ಓಡಾಡ್ಕೊಂಡು ಹಿಂಗೆ ಸುತ್ತಾಡ್ಕೊಂಡು ಬರೋಣ ಅಂದರೆ ಇದಕ್ಕೂ ಬೇಡ ಅಂತ ಹೇಳ್ತವಳೆ. ನನಗೆ ಹಂಗೆ ಸಿಟ್ಟು ಬರ್ತಾ ಐತಿ. ಏನು ಮಾಡಲಿ, ಸಿಟ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಿನ ಕಂಟ್ರೋಲ್ ಮಾಡ್ಕೊಳ್ತೀನಿ. ಅಕ್ಕ ಬೇಡ ಅಂತ ಹೇಳ್ತಾ ಇದ್ದಾಳೆ ಸುಪ್ಪಿ. ಏನು ಬೇಡ ಬಿಡು, ಯಾಕಂತಂದ್ರೆ ಸೀತಾ ಬೇಡ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಅಕ್ಕ. ಬೇಡ ಬಿಡು, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗೋಣ. ಬೇಡ ಕಣಮ್ಮ ಸುಪ್ಪಿ. ಇಲ್ಲೋಡು, ನೀನು ಇವಾಗ ಎಲ್ಲೂ ಹೋಗ್ಬಾರ್ದು. ಸೀತಾ ಬೇರೆ ತಲೆನೋವು ಬಂದ್ಬಿಡುತ್ತೆ. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು ನಾನು. ಬಿಡಪ್ಪ, ಇವಾಗ ಯಾಕೆ ಸುಮ್ಮನೆ ಇವಾಗ ಯಾಕೆ ಹೇಳ್ತೈತೆ ಅಂತೇಳಿ ನೋಡಿ. ನಾವು ಹೋಗ್ತೀವಿ ಅಂದ್ರೂ ಬೇಡ ಅಂತ ಹೇಳ್ತೈತೆ ಅಂತ ಬೈಕೊಂಡ್ರು ಪರವಾಗಿಲ್ಲ ನೀನು. ಬೇಡ ಅಂತ ಹೇಳ್ತಾ ಇದ್ದೀನಿ, ಏನು ಬೇಡ, ಸುಮ್ಮನಿರು. ಅಲ್ಲ, ನಾನು ಹಿಂಗೆ ಸುಮ್ಮನೆ ಓಡಾಡ್ಕೊಂಬರೋಣ, ವಾಕ್ ಮಾಡ್ದಂಗೆ ಆಗುತ್ತೆ. ವಾಕ್ ಮಾಡ್ಕೊಂಡು ಈಗ ಸ್ವೆಟ್ರೆಲ್ಲ ಹಾಕೊಂಡು ಹೋಗ್ತೀನಕ್ಕ, ಏನು ಆಗೋದಿಲ್ಲ. ಬೇಡ, ಸ್ವೆಟ್ರು ಹೆಂಗೆ ತಲೆ ಕಟ್ಕೊಂಡು ನೀನು ಹೆಂಗೆ ಹೋದ್ರೂ ಒಂಥರ ಗಾಳಿ ಮುಖಕ್ಕೂ ಕೈ ಕಾಲ್ಗೂ ಎಲ್ಲ ಇದಾದಂಗೆ ಆಗುತ್ತೆ. ಏನು ಬೇಡ, ಸುಮ್ಮನೆ ಇದ್ಬಿಡು. 1 ತಿಂಗಳವರೆಗೂ ಹಂಗಾದ್ರೆ ಇರು. ಆಮೇಲೆ ಬೇಕಾದರೆ ಹೋಗ್ಮಂತೆ. ಆಮೇಲೆ ಬೇಸಿಗೆ ಸ್ಟಾರ್ಟ್ ಆಗುತ್ತೆ. 1 ತಿಂಗಳು ನೀನು ಹಂಗಿರಬೇಕು. 1 ತಿಂಗಳವರೆಗೂ ಹಂಗಿದ್ರೆ ಎಷ್ಟೋ ವಾಸಿ ಕಣಮ್ಮ. ನಿನ್ನ ಒಳ್ಳೇದು ಕೇಳ್ತಾ ಇರೋದು ಅಷ್ಟೇ ನಾನು. ಇವಕ್ಕ ನೋಡಪ್ಪ ಹೆಂಗೆ ಹೇಳುತ್ತೆ ಅಂತ. ನೀನು ನನ್ನ ಯಾಕೆ ಬೈಕೊಂಡ್ರು ಪರವಾಗಿಲ್ಲ, ನಾನು ಇರೋದು ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಕಷ್ಟ ಆಗುತ್ತೆ ಮುಂದೆ, ಅದಕ್ಕೋಸ್ಕರ. ಸರಿ ಆಯ್ತಕ್ಕ, ಆಯ್ತೇಳು. ಬೇಜಾರು, ಅದಕ್ಕೆ ನಾನು ಹೋಗೋಣ ಅಂತ ಇದ್ದೆ. ಸ್ವಲ್ಪ ಹೊತ್ತು ಹೋಗಿ ಜಾಸ್ತಿ ಹೊತ್ತು ಕುತ್ಕೊಳ್ಳು ಬೇಡ ನೀನು. ಸ್ವಲ್ಪ ಹೊತ್ತು ಹೋಗು. ಮಲ್ಕೊಂಬದು ಇಲ್ಲ ಬರೀ ಕೂತ್ಕೊಂಡಿರ್ತೀಯ, ಬೆನ್ನೋವು ಬರುತ್ತೆ. ನಿನಗೆ ಈಗ ಕಾಣಿಸಲ್ಲ, ಮುಂದೆ ಆ ನೋವು ಮುಂದೆ ಕಾಣಿಸುತ್ತೆ. ಇವಾಗ ನೀನು ಜಾಸ್ತಿ ಓಡಾಡಬೇಡ. ಹೋಗಿ ಸ್ವಲ್ಪ ಹೊತ್ತು ಹೋಗು. ಮೊಬೈಲು ಜಾಸ್ತಿ ನೋಡಬೇಡ. TV ಮೊಬೈಲ್ ಎಲ್ಲ ಜಾಸ್ತಿ ನೋಡಬೇಡ್ದು, ತಲೆನೋವು ಬರುತ್ತೆ. ಹೋಗು, ಸ್ವಲ್ಪ ಹೊತ್ತು ಹೋಗಿ ಸುಮ್ಮನೆ. ಅಕ್ಕ ಬೇಡ ಅಂತ ಹೇಳ್ತಾ ಇದ್ದಾಳಮ್ಮ. ಬಿಡು, ಅಕ್ಕ ಬೇಡ ಅಂದಮೇಲೆ ಹೋಗೋದು ಬೇಡ. ಅಯ್ಯೋ ನಿನ್ನ ಅಕ್ಕನೇ, ನನಗಂತೂ ಯಪ್ಪ ಏನು ಹೇಳೋಣಪ್ಪ ಅನ್ನಂಗೆ ಆಗ್ತೈತಿ. ಅಕ್ಕಯ್ಯ ಅಕ್ಕಯ್ಯ ಅಕ್ಕಯ್ಯ. ನೀನು ಸೀಮೆಗಿಲ್ದವಳು ಇವ್ರ ಅಕ್ಕಯ್ಯ. ಅಕ್ಕಯ್ಯ ಅಂತ ಹೇಳಿ ಹೇಳ್ತಾ ಇರೋದು ನೋಡು. ನೀನು ಯಾವಾಗ್ಲೂ ಅಕ್ಕಯ್ಯನ ಮಾತೇ ಇವ್ನಿಗೆ ಕೇಳೋದು. ಅಕ್ಕಯ್ಯ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದು ಸರಿ ಆಯಿತು ನಿಖಿಲ್. ಇವಾಗ ಅಕ್ಕವ್ರು ಬೇಡ ಅಂತ ಹೇಳಿದ್ಮೇಲೆ ಇನ್ಯಾಕೆ? ಸರಿ ಆಯ್ತು ಹೇಳು. ನನಗೆ ಬೇಜಾರಾಗೋದಾ, ಅದಕ್ಕೆ.
ಸ್ವಲ್ಪ ಫೋನ್ಗಿನ ಏನಾದರೂ ನೋಡು. ಫೋನನ್ನು ಜಾಸ್ತಿ ನೋಡಬೇಡ ಅಂತ ಹೇಳವಳೆ. ಏನಾದರೂ ಬುಕ್ಸ್ ಗಿಕ್ಸ್ ಏನಾದರೂ ಓದ್ಕೊಳ್ಳೋದಾದರೆ ಓದ್ಕೊ. ಇಲ್ಲಾಂದ್ರೆ ಸುಮ್ಮನೆ ಮಲ್ಕೊ ಹೋಗು, ರೆಸ್ಟ್ ಮಾಡು. ರೆಸ್ಟ್ ಮಾಡಿದರೆ ನಿನಗೆ ಒಳ್ಳೇದು. ನಮ್ಮ ಅಕ್ಕ ಯಾವತ್ತು ಹೇಳಿದ್ರು ಒಳ್ಳೇದೇ ಹೇಳೋದು. ಅದಕ್ಕೋಸ್ಕರ ನಾವು ಹೋಗಿ ರೆಸ್ಟ್ ಮಾಡೋಕೆ ಹೋಗು ಸ್ವಲ್ಪ ಹೊತ್ತು. ಅಯ್ಯೋ ಮಲ್ಗಿ ಮಲ್ಗಿ ನನಗೂ ಸಾಕಾಗೈತೆ. ಎಷ್ಟೊತ್ತು ಒಳಗೆ ಇದ್ದು ಬೇಜಾರು. ನಮ್ಮ ಅಕ್ಕ ಹೊರಕ್ಕೆ ಹೋಗ್ಬೇಡ, ಗಾಳಿ ಬೀಸುತ್ತೆ ಅಂತೈತೆ. ಶೀತ ಆಗುತ್ತೆ, ತಲೆನೋವು ಬರುತ್ತೆ ಅಂತೈತಿ. ಏನಾಗೋದಿಲ್ಲ ಅದೆಲ್ಲನ. ನಾನೇನವೆಲ್ಲ ಏನು ಇಟ್ಕೊಂಡಿಲ್ಲಪ್ಪ, ಏನಾಗೋದಿಲ್ಲ ಅಂತ ಹೇಳಿದ್ರು ನಮ್ಮ ಅಕ್ಕ ಒಂಥರ ಹಳೇ ಕಾಲದವ್ರ ಥರ ಹೇಳುತ್ತಪ್ಪ ನಿಮ್ಮ ಅಕ್ಕ ಅಂತನು. ಈಗಿನ ಜನ್ರೇಷನ್ ತಕ್ಕಂಗೆ ಯೋಚನೆ ಮಾಡಲ್ಲ. ಬಾಣಂತಿ ಹಂಗಿರ್ಬೇಕು, ನೀನು ಹಿಂಗಿರ್ಬೇಕು, ಬಿಸಿನೀರು ಕುಡಿಬೇಕು, ತಣ್ಣೀರು ಮುಟ್ಕೋಬಾರ್ದು ಅಂತ ಏನೇನೋ ಹೇಳುತ್ತೆ. ನನಗೆ ಹೋಗತ್ಲಾಗ ಯಾಕೆ ಇವಕ್ಕ ಹಿಂಗೆ ಹೇಳುತ್ತೆ ಅನ್ಸುತ್ತೆ. ಏನಾಗಲ್ಲ ಇವಾಗ ನನಗೆ ನಿನ್ನ ಮಗು ಇಲ್ವಲ್ಲ. ಮಗು ಇದ್ದಿದ್ರೆ ಬಿಡಪ್ಪ, ಮಗುಗೆ ಶೀತ ಆಗುತ್ತೆ, ಮಗುಗೆ ನೆಗಡೆ ಆಗುತ್ತೆ ಅನ್ಬೋದಾಗಿತ್ತು. ನನಗೆ ಮಗುನೇ ಇಲ್ವಲ್ಲ, ನನಗೇನು ಆಗೋದಿಲ್ಲ. ನನಗೆ ಮೊದಲೇ ಈಟಿನ ಮೈ ಈಟಲ್ಲ, ನನಗೆ ತುಂಬ ಜಾಸ್ತಿ ಓವರ್ ಹೀಟ್ ಆಗುತ್ತೆ, ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ ನನಗೆ. ಅದಕ್ಕೋಸ್ಕರ ನಾನು ಎಲ್ಲ ತಣ್ಣೀರೆಲ್ಲ ಕುಡಿತೀನಿ ಅಂದ್ರೆ ಬೇಡ ಅಂತೈತಿ. ಬಿಸಿನೀರು ಕುಡಿಯೋಕ್ಕಾಗಲ್ಲಪ್ಪ ನನಗಂತೂ. ಅಲ್ಲ, ನಿನ್ನ ಒಳ್ಳೇದಕ್ಕೆ ಕೇಳ್ತಾ ಇರೋದು ನಮ್ಮ ಅಕ್ಕ ಹೇಳ್ದಂಗೆ ಕೇಳು ಸ್ವಲ್ಪ ದಿನ. ಅವಳು ಎಲ್ಲ ತಿಳ್ಕೊಂಡವಳೆ. ಜಾಸ್ತಿನ ಎಲ್ಲದ್ರಾಗೂ ಚೆನ್ನಾಗಿ ತಿಳ್ಕೊಂಡವಳು ನಮ್ಮ ಅಕ್ಕ. ತಿಳ್ಕೊಂಡಿರೋದಕ್ಕೆ ನಿನಗೆ ಹೇಳೋದು ಅಷ್ಟೇ. ಸುಮ್ಮನೆ ಇಲ್ಲಾಂದರೆ ಹೇಳ್ತಾ ಇರಲಿಲ್ಲ. ತಿಳ್ಕೊಂಡಿರೋದಕ್ಕಾಗಿನ ನೀನು ಹಂಗಿರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಇವಾಗ ನಿನ್ನ ಒಳ್ಳೇದು ಕೇಳ್ತಾ ಇರೋದು. ನೀನು ಅರ್ಥ ಮಾಡ್ಕೊಂಬಂದಾದ್ರೆ ಮಾಡ್ಕ, ಇಲ್ಲ ಅಂತಂದರೆ ನಿನ್ಗೆ ಹೆಂಗೆ ಬೇಕಾ ಹಂಗಿರು. ಅವಳಂತೂ ಹೇಳೋದು ಯಾರಿಗಾನ ಹೇಳಿ ಒಳ್ಳೇದೇ ಹೇಳೋದು. ನಿನಗೆ ಒಳ್ಳೇದಕ್ಕೆ ಹೇಳ್ತಾಳೆ ಹೊರತು ಕೆಟ್ಟದಕ್ಕಂತೂ ಹೇಳಲ್ಲ. ನೀನು ಸ್ವಲ್ಪ ದಿನ ಅದು ಇದು ತಿನ್ನೋದು ಅದು ಮಾಡಬೇಡ. ನಮ್ಮ ಅಕ್ಕ ಹೇಳ್ತಿದ್ಲು ಅದು ತಿಂತಾಳೆ ಅಂತ ಹೇಳಿ. ಅಜ್ಜಿ ಇಲ್ಲದ್ದೆಲ್ಲ ಹೇಳ್ತೀನಿ ನಿನ್ನ ತಮ್ಮನ ತಾಗೆ. ನೀನು ಹಳೆ ಇವಳು ಎಷ್ಟೋ ವರ್ಷದ ಮುದುಕಿ ಅನ್ನೋ ಥರ ಎಲ್ಲ ಹೇಳ್ತಾಳೆ. ಹಳೆ ಕಾಲದವ್ರ ಥರ ಎಲ್ಲ ಹೇಳ್ತಾವಳೆ. ನಾನು ಇವಳು ಈಗಿನ ಕಾಲಕ್ಕೆ ತಕ್ಕನಂಗೆ ಬದಲಾಗೇ ಇಲ್ಲ. ಅಯ್ಯೋ ನನಗಂತ ತುಂಬ ಸಿಟ್ಟು ಬರ್ತೈತೆ. ಹಂಗೇನು ಏನು ಮಾಡೋಣಪ್ಪ ಅನ್ನಿಸ್ತೈತಿ. ಸರಿ ಆಯಿತು ಬಿಡು ನಿಖಿಲ್. ಬರಬೇಕಾದ್ರೆ ಏನಾದರೂ ತೊಗೊಂಡ್ಬೆ, ಬ್ರೆಡ್ಡು ಅಂಥರದ್ದು ಏನಾದರೂ ತಿನ್ನೋಕ್ಕೆ ತೊಗೊಂಬೆ. ಬೆಳಗ್ಗೆ ಟೈಮೆಲ್ಲ ಬ್ರೆಡ್ಗಳು ಬೇಕಲ್ಲ. ಹಣ್ಣಾದರೂ ತಿನ್ಬೋದಾ? ನಾವು ಅಕ್ಕ ಹಣ್ಣು ತಿನ್ಬೇಡ ಅನ್ನುತ್ತೆ. ಹಣ್ಣು ತಿನ್ನಬಾರ್ದು ಅಂತಂದರೆ ಅಯ್ಯೋ ಬಾಣಂತಿ ಅದು ತಿನ್ಬೇಡ, ಕಿತ್ಲೆ ಹಣ್ಣು ತಿನ್ಬೇಡ ಶೀತ ಆಗುತ್ತೆ, ದ್ರಾಕ್ಷಿ ತಿನ್ಬೇಡ ಶೀತ ಆಗುತ್ತೆ, ಅಯ್ಯೋ ಏನೇನೋ ಹೇಳ್ತಾರಪ್ಪ ನಿಮ್ಮ ಅಕ್ಕ. ಹಣ್ಣು ತಿಂದರೆ ಏನೂ ಆಗೋದಿಲ್ಲ, ಎನರ್ಜಿ ಬರೋದು ಬೇಡವಾ? ಆಪ್ರೇಷನ್ ಆಗಿರುತ್ತೆ ನನಗೆ. ಎನರ್ಜಿ ಬರಬೇಕಂತಂದರೆ ಹಣ್ಣುಗಳೆಲ್ಲ ತಿನ್ಕೊಂಡು ಚೆನ್ನಾಗಿರಬೇಕು. ಎಲ್ಲ ತೊಗೊಂಬ, ಸೇಬು, ಕಿತ್ಲೆ ಹಣ್ಣು, ದಾಳಿಂಬ್ರೆ ಎಲ್ಲ ತೊಗೊಂಡ್ಬ. ನನಗೆ ಹಣ್ಣುಗಳೆಲ್ಲ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ತಿಂದ್ರೇ. ಸರಿ ಆಯ್ತು ಹೇಳು, ಸಂಜೆ ಬರಬೇಕಾದ್ರೆ ತೊಗೊಂಬರ್ತೀನಿ. ಪುಟ್ಟಬಾಳೆ, ಕಿತ್ಲೆ ಹಣ್ಣು ಎಲ್ಲ ತೊಗೊಂಬರ್ತೀನಿ. ಹೇಳು ತಿನ್ನುವಂತೆ. ಹಣ್ಣಿಗೆ ಏನಾಗೋದಿಲ್ಲ, ತಿನ್ನು. ನಾನೆಲ್ಲ ಹೇಳ್ತೀನಿ ಅಕ್ಕನಿಗೆ. ಅಕ್ಕ ಹಣ್ಣು ತಿಂದರೆ ಏನೂ ಆಗೋದಿಲ್ಲ ಬಿಡು, ತಿನ್ನಲಿ ಅಂತ ಹೇಳ್ತೀನಿ. ಇಲ್ಲಾಂದರೆ ಒಂದ್ಸತಿ ಡಾಕ್ಟ್ರನ್ನ ಕೇಳ್ಕೊಂಬರ್ತೀನಿ, ಹಣ್ಣುಗಳೆಲ್ಲ ತಿನ್ಬೋದಾ ಅಂತ. ಡಾಕ್ಟ್ರ್ ಹೇಳಿದಾರಲ್ಲ ಹಣ್ಣುಗಳೆಲ್ಲ ತಿನ್ಬೋದು ಅಂತ. ಡಾಕ್ಟ್ರ್ ಹೇಳಿದಾರಪ್ಪ ನಿಮ್ಮ ಅಕ್ಕೊಂದೇನೆ. ನನಗೆ ತಲೆನೋವಾಗಿರೋದು. ತಲೆನೋವು ಅಂತ ಯಾಕೆ ಹೇಳ್ತೀಯಾ? ನಿನ್ಗೆ ಒಳ್ಳೇದಕ್ಕೆ ಹೇಳಿರೋದು. ತಲೆನೋವು ಅಂತ ಹೇಳಿ ಅನ್ಕೊಳಕ್ಕೆ ಹೋಗ್ಬೇಡ ನೀನು. ಸರಿ ಆಯ್ತು ಹೇಳು. ಹೋಗಿ ಬರ್ತೀನಿ, ಹೊರಗಡೆ ಸ್ವಲ್ಪ ಏನೋ ಕೆಲಸ ಇತ್ತು, ಹೋಗ್ಬಿಡ್ತೀನಿ. ಸರಿ ಆಯ್ತು ನಿಖಿಲ್, ಹುಷಾರು. ನೀನು ಎಲ್ಲೋದ್ರೂ ಸ್ವಲ್ಪ ಹುಷಾರಾಗಿ ಹೋಗಿ, ಹುಷಾರಾಗಿ ಬಾ. ಹುಷಾರಾಗಿರು, ಸರಿನಾ? ಸರಿ ಆಯಿತು ಸುಪಿ. ಅಕ್ಕಯ್ಯ 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 ಯಾವಾಗಲೂ ಅಕ್ಕಯ್ಯ ಅಂತಿರ್ತಾನೆ. ತುಂಬ ಸಿಟ್ಟು ಬರ್ತೈತಿ. ಏನು ಮಾಡಲಿ, ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಬಂದು ಸೇರ್ಕೊಂಡಿರೋದೇ ಇವಳು ನೋಡಿಸ್ಬೇಕು ಅಂತ. ಇವಳು ನೋಡಿಸಿದ್ರೆ ನಾನು ನಿಖಿಲ್ ಇಬ್ಬರು ಚೆನ್ನಾಗಿರ್ತೀವಿ. ಅದಕ್ಕೇ ಇವಳು ನೋಡಿಸ್ಬೇಕು ಅಂತಲೇ ನಾನು ಇಲ್ಲಿ ಬಂದಿರೋದು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.